ಆ್ಯಂಡ್ ಈಗ ಕೆಲವೊಂದು ಟೈಮಲ್ಲಿ ನೀವು ಮಾತಾಡ್ತಾ ಹೇಳಿದ್ರಿ ನೆಕ್ಸ್ಟ್ ಕೆಲವು ಪ್ರಾಜೆಕ್ಟ್ಸ್ನ ನಿಮ್ಮದು ಡೆಲಿವರಿ ಆಗಿ ಬರಲಿ ಅಂತ ವೆಯ್ಟ್ ಮಾಡ್ತಿರೋ ಪ್ರಾಜೆಕ್ಟ್ಸ್ಗಳು ಕೂಡ ಇದೆ. ಸೊ ಈಗ ಡೆಲಿವರಿ ಆದಮೇಲೆ ಹೇಗೆ ಆಮೇಲೆ ಮೂವಿ ಪ್ಲಾನ್ಸ್ ಬಗ್ಗೆ ಯಾವ ಥರ ಐಡಿಯಾ ಇಟ್ಕೊಂಡಿದ್ದೀರಾ? ಒಂದು ಈ ನ್ಯೂಸ್ ಬರೋದಕ್ಕಿಂತ ಮುಂಚೆನೇ ಒಂದು ಸಿನಿಮಾ ಒಪ್ಕೊಂಡಿದ್ದೆ. ಬಟ್ ನಾನು ಕೊಟ್ಟಿದ್ದ ಡೇಟ್ಸ್ಗೆ ಅವ್ರ ಪಾಪ ಯೂಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದಾದ ನಂತರ ನಾನು ಸಿನಿಮಾ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದಾಗ ಅವ್ರಿಗೆ ಡೇಟ್ ಸಿಕ್ತು. ಸೊ ಪಾಪ ಅವ್ರು ಬಂದರು, ಮೇಡಮ್ ಅವ್ರಿಗೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಬಂದರು. ಆದರೆ ನನಗೆ ಐ ವಾಸ್ ನಾಟ್ ರೆಡಿ. ಈ ಥರ ಇದೆ, ಬಟ್ ತಪ್ಪು ತಿಳ್ಕೊಬಿಡಿ, ಬೇರೆ ನಿಮ್ಮ ಹೀರೋಯಿನ್ ಬೇರೆ ಆರ್ಟಿಸ್ಟ್ ಯಾರೋ ಬೇಕು ಅಂದರೆ ನೀವು ಖಂಡಿತ ಗೋ ಹೆಡ್ ಅಂತ. ದೇ ವರ್ ಸೋ ನೈಸ್ ಟು ಮೀ ಆ್ಯಂಡ್ ಸೋ ಸ್ವೀಟ್ ಟು ಮೀ. ಅವರು ಇಲ್ಲ ಮೇಡಮ್ ನಿಮ್ಮನ್ನೇ ಕಾಯ್ತೀವಿ ನಾವು ಅಂತಂದರು. ಇಟ್ಸ್ ಅ ಬಿಗ್ ಥಿಂಗ್. ಯಾಕಂತಂದರೆ 1 ವರ್ಷ ಕಾಯಬೇಕು ಅಂತಂದರೆ ಇಟ್ಸ್ ನಾಟ್ ಜೋಕ್. ಆಲ್ಮೋಸ್ಟ್ ಆಯ್ತು, ಇವಾಗ ನೋಡಿ 8 ತಿಂಗಳಾಯಿತು. ದೇ ಸ್ಟಿಲ್ ವೇಟಿಂಗ್ ಫಾರ್ ಮೀ. ಮೊನ್ನೆನೂ ಫೋನ್ ಮಾಡಿದ್ರು, ಮೇಡಮ್ ನೀವು ಯಾವತ್ತು ಹೇಳ್ತೀರೋ ಅವತ್ತು ಶುರು ಮಾಡೋಣ ಸಿನಿಮಾ ಅಂತ. ಸೋ ನೈಸ್ ಟು ಮೀ, ಐ ಆಮ್ ಸೋ ಬ್ಲೆಸ್ಡ್. ಸೊ ಇದಕ್ಕೆ ಅನ್ಸುತ್ತೆ ನನಗೆ ಹೆದರ್ಕೋಬೇಕಾಗಿಲ್ಲ ನಾವು. we really like our work and we truly and deeply give our best. ನಮ್ಮ ಕೆಲಸ ಯಾರೂ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ಈ ಟೈಮಲ್ಲಿ ನಂದು ಅನೌನ್ಸ್ ಮಾಡಿದ್ಮೇಲೂ ಆಫರ್ಸ್ ಬರೋಕ್ಕೆ ಶುರುವಾಯಿತು. ಕೆಲವ್ರು ಪಾಪ ಗೊತ್ತಿಲ್ಲದೇ ಆಫರ್ ಬಂತು. ಅವ್ರಿಗೆ ಹೇಳಿದಾಗ ಅದೇ ಲೈಕ್ ಒಂದೆರಡು ತುಂಬಾ ಒಳ್ಳೆ ಪ್ರಾಜೆಕ್ಟ್ಸೇ ಬಂತು. ಬಟ್ ದೇ ಕುಂಟ್ ವೇಟ್ ಫಾರ್ ಮೀ. ಆಬ್ವಿಯಸ್ಲಿ ನನಗೂ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮತ್ತೆ ಯಾವಾಗ್ಲಾರು ನಮ್ಮ ಮನೇಲಿ ಅದು ಬರ್ದಿರ್ಬೇಕು, ನಮ್ಮ ಮನೇಲಿ ಬರ್ದಿರ್ಬೇಕು. ನಮಗೆ ಅಂತ ಏನು ಇರುತ್ತೋ ಅದು ಸಿಕ್ಕೇ ಅದನ್ನ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ಬಂದ್ರಲ್ಲ ಆಫರ್ ತಗೊಂಡು, ಅದಕ್ಕೆ ಐ ಆಮ್ ಗ್ರೇಟ್ಫುಲ್. ಸೋ ನೈಸ್ ಆಫ್ ದೆಮ್. ಅಂಡ್ ಇವತ್ತು ಮದರ್ಸ್ ಡೇ ಸ್ಪೆಷಲ್. ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್ಗೆ? ಮದರ್ಸ್ ಡೇ ಇಸ್ ಅ ವೆರಿ ಸ್ಪೆಷಲ್ ಡೇ. ಒಂದು ದಿವಸ ಸುಮ್ಮನೆ ನಾವು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಕಾರಣ ಅಷ್ಟೇ. ಅದರ್ವೈಸ್ ಮದರ್ಸ್ ಡೇ ಇಸ್ ನೆವರ್ ಎಂಡಿಂಗ್ ಡೇ. ತಾಯಿ ಯಾವತ್ತು ಅವಳು ಜನ್ಮ ತೊಗೊಂಡ್ಲು ಅವತ್ತಿಂದ ಆಕೆ ಈ ಭೂಮಿನ ಬಿಟ್ಟು ಹೋಗೋವರೆಗೂ ತಾಯಿಯಾಗಿಯೇ ಇರ್ತಾಳೆ. ಸೊ 24/7 ವರ್ಕು ತಾಯಿದಂತೂ. ನೋ ಬ್ರೇಕ್. ದೇರ್ ಇಸ್ ನೋ ಬ್ರೇಕ್ ಅಟ್ ಆಲ್. ಇವಾಗಂತೂ ಡಬಲ್ ವರ್ಕ್. ಯಾಕೆಂತಂದರೆ ಹುಟ್ಟಿದಾಗಿಂದ ಹೆಣ್ಮಗಳಿಗೆ ತಾಯಿ ಬಗ್ಗೆ ಕನ್ಸರ್ನ್ ಇರುತ್ತೆ, ತಂದೆ ಬಗ್ಗೆ ಕನ್ಸರ್ನ್ ಇರುತ್ತೆ, ಮನೆಯಲ್ಲಿರೋ ಸಿಬ್ಲಿಂಗ್ಸ್ ಬಗ್ಗೆ ಕನ್ಸರ್ನ್ ಇರುತ್ತೆ. ಸೊ ಅದು ಮತ್ತೆ ಗಂಡನ ಮನೆಗೆ ಹೋಗಿದ ತಕ್ಷಣ ಗಂಡ, ಅವ್ರ ಮನೆಯವರು, ಅದ್ರದ್ದು ಕನ್ಸರ್ನ್ ಇರುತ್ತೆ. ಆಮೇಲೆ ಮಗು ಬಂದಿದ ತಕ್ಷಣ ಮಗುದು ಶುರು. ಸೊ ಅವ್ರ ಲೈಫಲ್ಲಿ ಮುಂದೆ. ಸೊ ಹೀಗಾಗಿ ಇದು ನೆವರ್ ಎಂಡಿಂಗು. ಸೊ ಇಂಥ ದಿವಸ ತಾಯಿ ದಿನಾಚರಣೆ ಒಂದು ದಿವಸ ಆದರೂ ನಾವು ಸೆಲೆಬ್ರೇಟ್, ರೀಸನ್ ಟು ಸೆಲೆಬ್ರೇಟ್. ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಒಂದು ದಿನ ಅಷ್ಟೇ ಇವತ್ತು. ದಿನಾಗ್ಲೂ ಥ್ಯಾಂಕ್ಸ್ ಹೇಳಿ, ಏನೂ ತೊಂದರೆ ಇಲ್ಲ. ಸೊ ಒಂದು ದಿವಸ ಸ್ಪೆಷಲ್ ಆಗಿ ಪಾರ್ಟಿ ಮಾಡೋಣ ಅಂತ. ಫೈನ್, ವೆರಿ ನೈಸ್. ನಿಮ್ಮ ಜೊತೆ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಕೂಡ ಅಂದರೆ ಟಿಪಿಕಲ್ ಹೀರೋಯಿನ್ಸ್ ಅಂತ ಏನಿರುತ್ತೋ ಆ ರೂಲ್ಸ್ನ ಬ್ರೇಕ್ ಮಾಡಿನೇ ಎಂಟ್ರಿ ಕೊಟ್ರಿ. ಈಗ ಆ ರೂಲ್ಸ್ನ ಬ್ರೇಕ್ ಮಾಡಿನೇ ನಿಮ್ಮ ಪ್ರೆಗ್ನೆನ್ಸಿ ಆ್ಯಂಡ್ ಮದರ್ಹುಡ್ ಬಗ್ಗೆ ಹೇಳಿದ್ರಿ. ಸೊ ನೆಕ್ಸ್ಟ್ ಕೂಡ ಈ ಥರದ್ದು ಇನ್ನೇನೇನಿರುತ್ತೋ ಎಲ್ಲ ಡಿಫ್ರೆಂಟ್ ರೆಕಾರ್ಡ್ಸ್ನ ಕೂಡ ಶ್ವೇತಾ ಅವ್ರು ಬ್ರೇಕ್ ಮಾಡಲಿ ಅಂತ ನಮ್ಮ ಕಡೆಯಿಂದ ಕೂಡ ನಾವು ವಿಶ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಫಾರ್ ದ ಶೋ. ಆ್ಯಂಡ್ ಇಷ್ಟು ಟೈಮ್ನಲ್ಲೂ ಕೂಡ ನಿಮಗೆ ತುಂಬ ಕಾಟ ಕೊಟ್ವಿ, ಸ್ವಲ್ಪ ನಿಂತು ಕೂತು ಎಲ್ಲ. ಸೊ ಎಲ್ಲ ಬೇರ್ ಮಾಡ್ಕೊಂಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ಮದರ್ಸ್ ಡೇ ಸ್ಪೆಷಲ್ನಲ್ಲಿ ನಾವಿವತ್ತು ಯಾರನ್ನ ಮಾತಾಡ್ಸಿದ್ವಿ ಅಂತ. ನಮ್ಮ ಸ್ಯಾಂಡಲ್ವುಡ್ನ ಸಿಂಪಲ್ ಸ್ಟಾರ್, ಸಿಂಪಲ್ ಬ್ಯೂಟಿ ಶ್ವೇತಾ ಶ್ರೀವಾತ್ಸವ್ ತಮ್ಮ ಮದರ್ಹುಡ್ ಬಗ್ಗೆ, ತಾಯ್ತನದ ಖುಷಿ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಆ್ಯಂಡ್ ಅವರ ಸ್ಪೆಷಲ್ ಫೋಟೋಶೂಟ್ ಬಗ್ಗೆ, ಇದೆಲ್ಲದ್ರ ಬಗ್ಗೆ ಕೂಡ ಮಾತಾಡಿದ್ರು. ಇದು ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.